Jungle. ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದಿಂದ 20ರಂದು ಮಾಸ್ತಿ ಬಸ್ ನಿಲ್ದಾಣದಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ. ಸಾರ್ವಜನಿಕರ ಅನುಕೂಲಕ್ಕೆ ಇದ್ದ ಸರ್ಕಾರಿ ಬಸ್ ಮಾಲೂರು, ಮಾಸ್ತಿ, ಬೇರಿಕೆ, ಸೂಳಗಿರಿ, ಕೃಷ್ಣಗಿರಿ ಹಾಗೂ ಮಾಸ್ತಿ, ಬೇರಿಕೆ, ಬಾಗಲೂರು, ಸರ್ಜಾಪುರ, ಅಗರ, ಸೆಂಟ್ ಜಾನ್, ನಿಮಾನ್ಸ್, ಮೆಜೆಸ್ಟಿಕ್ ವರೆಗೆ ಪ್ರತಿನಿತ್ಯ ಚಾಲ್ತಿಯಲ್ಲಿದ್ದ ಬಸ್ಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದ ಸುತ್ತೋಲೆಗಳನ್ನು ಗಾಳಿಗೆ ತೂರಿ ಖಾಸಗಿ ಬಸ್ ಮಾಲೀಕರ ಜೊತೆ ಶಾಮೀಲಾಗಿ 50 ವರ್ಷಗಳಿಂದ ಓಡಾಡುತ್ತಿದ್ದ ವಾಹನವನ್ನು ಸುಮಾರು 4 ವರ್ಷಗಳಿಂದ ನಿಲ್ಲಿಸಿ ಪ್ರತಿನಿತ್ಯ ಸಾರ್ವಜನಿಕರ ಓಡಾಟಕ್ಕೆ ಹಾಗೂ ಬಸ್ಗಳಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ, ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಅನಾನುಕೂಲ ಮಾಡಿ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಮಾಸ್ತಿಯಿಂದ ಸರ್ಜಾಪುರದಿಂದ ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ತೆರಳುವ ವಿದ್ಯಾರ್ಥಿಗಳಿಗೆ, ಐಟಿ-ಬಿಟಿ ಕಂಪನಿಗಳಿಗೆ ತೆರಳುವ ಉದ್ಯೋಗಿಗಳಿಗೆ ಹಾಗೂ ದೊಡ್ಡ ಆಸ್ಪತ್ರೆಗಳಾದ ಕಿಡ್ವಾಯ್, ಜಯದೇವ ಆಸ್ಪತ್ರೆ, ನಿಮಾನ್ಸ್, ಸೆಂಟ್ ಜಾನ್ ಆಸ್ಪತ್ರೆಗಳಿಗೆ ಹೋಗಬೇಕಾದರೆ ಈ ಮಾರ್ಗವಾಗಿ ಒಂದೇ ಒಂದು ಬಸ್ ವ್ಯವಸ್ಥೆ ಇತ್ತು. ಹಾಗೆಯೇ ಮಾಲೂರು, ಮಾಸ್ತಿ, ಬೇರಿಕೆ, ಸೂಳಗಿರಿ, ಕೃಷ್ಣಗಿರಿ ಮಾರ್ಗವಾಗಿ ಒಂದು ಬಸ್ ವ್ಯವಸ್ಥೆಯೂ ಇತ್ತು. ಆದರೆ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರದ ಸುತ್ತೋಲೆಗಳನ್ನು, ಆದೇಶಗಳನ್ನು ಪಾಲಿಸದೆ ಖಾಸಗಿ ಬಸ್ ಮಾಲೀಕರೊಂದಿಗೆ ಶಾಮೀಲಾಗಿ 2 ಬಸ್ಗಳ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ಇದರಿಂದಾಗಿ ಸಾವಿರಾರು ಜನರಿಗೆ, ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿ ಜನರಿಗೆ, ವ್ಯಾಪಾರಸ್ಥರಿಗೆ, ತುರ್ತು ಆಸ್ಪತ್ರೆಗೆ ಹೋಗುವ ರೋಗಿಗಳಿಗೆ ತೀರಾ ಅನಾನುಕೂಲವಾಗಿದ್ದು, ಈ ವಿಚಾರವಾಗಿ ಸಂಬಂಧಪಟ್ಟ ಇಲಾಖಾಧಿಕಾರಿಗಳ ಬಳಿ ಸುಮಾರು ಅರ್ಜಿಗಳನ್ನು ನೀಡಿ ಬಸ್ ಮಾಸ್ತಿ ಬೆಂಗಳೂರು ಮಾರ್ಗವಾಗಿ ಓಡಾಟಕ್ಕೆ ಅನುಕೂಲ ಕಲ್ಪಿಸುವಂತೆ ಮನವಿ ಮಾಡಿದ್ರು. ಆದರೆ ಕ್ಯಾರೆ ಅನ್ನದೇ ಈ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ದರ್ಪವನ್ನು ತೋರ್ತಾ ಇದ್ದಾರೆ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆರ್ಪಿಐಕೆ ಕರ್ನಾಟಕ ಪಕ್ಷದ ವತಿಯಿಂದ 20/8/2025ರಂದು ಮಾಸ್ತಿ ಬಸ್ ನಿಲ್ದಾಣದಲ್ಲಿ ಕಪ್ಪು ಪಟ್ಟಿ ಧರಿಸಿ ಸಾರಿಗೆ ಇಲಾಖೆಯ ವಿರುದ್ಧ ಸಾರಿಗೆ ಜಿಲ್ಲಾಧಿಕಾರಿಗಳು ಮನವಿ ಸ್ವೀಕರಿಸಿ ಬಸ್ ವ್ಯವಸ್ಥೆ ಆಗುವವರೆಗೂ ಪ್ರತಿಭಟನೆ ಮಾಡುವುದಾಗಿ ಆರ್ಪಿಐಕೆ ಜಿಲ್ಲಾಧ್ಯಕ್ಷ ಹಳೇಹಳ್ಳಿ ತಿಮ್ಮರಾಯಪ್ಪ ಹಾಗೂ ಮಾಸ್ತಿ ರವಿಕುಮಾರ್ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಸ್ ಇತ್ತು, ಇವೆಲ್ಲ ಸುಮಾರು ವರ್ಷಗಳಿಂದ ಓಡಾಡ್ತಾ ಇದ್ದ ವಾಹನಗಳನ್ನು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧಿಕಾರಿಗಳು ಕಾಣದ ಕೈಗಳ ಜೊತೆ ಶಾಮೀಲಾಗಿ ಯಾರದ ಒತ್ತಡಕ್ಕೆ ಮಣಿದಿವರು ಓಡಾಡ್ತಾ ಇದ್ದಂಥ ಸಾರ್ವಜನಿಕರ ಅನುಕೂಲಕ್ಕಾಗಿ ಓಡಾಡ್ತಾ ಇದ್ದ ವಾಹನಗಳನ್ನು ಇವರು ಏಕಾಏಕಿ ನಿಲ್ಲಿಸ್ತಾರೆ. ಈ ನಿಲ್ಲಿಸಿರೋ ವಿಚಾರವಾಗಿ ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾದಂಥ ಮಾಲೂರು ಡಿಪೋ ಮ್ಯಾನೇಜರ್ಗೆ ಆಗ್ಬೋದು, ಮತ್ತು ಕೋಲಾರ DTO ಆಗಿರ್ಬೋದು, ಮತ್ತು ಆ ಇಲಾಖೆಗೆ ಸಂಬಂಧಪಟ್ಟ DC ಅವ್ರ ಹತ್ರ ಹೋಗ್ತೀವಿ. ಯಾಕೆ ಸರ್ ಈ ಥರ ವಾಹನಗಳನ್ನು ನಿಲ್ಲಿಸ್ತಾ ಇದ್ದೀರಾ? ನಮ್ಮದು ಹಳ್ಳಿ ಪ್ರದೇಶದ ಜನಗಳು ಯಾವ ರೀತಿ ಏನು ನಿಲ್ಲಿಸಿದ್ದಾರೆ ಈ ವಾಹನಗಳು, ಆ ವಾಹನಗಳು ಪ್ರತಿನಿತ್ಯ ಓಡಾಟಕ್ಕೆ ಅನುಕೂಲ ಮಾಡುವ ತನಕ. ನಾವು ಮಾಸ್ತಿಯಿಂದ ರವಿಕುಮಾರ್ ಮಾತಾಡ್ತಾ ಇರೋದು. ಈ ಮಾಸ್ತಿ ಭಾಗದಲ್ಲಿ ಸುಮಾರು 40 ವರ್ಷಗಳಿಂದ ಓಡಾಟ ಮಾಡ್ತಾ ಇದ್ದಂಥ ಸರ್ಜಾಪುರ ಗೌರ್ಮೆಂಟ್ ಅನ್ನೋದು ಮಾಸ್ತಿ ಭಾಗದಿಂದ ಬೇರ್ಕಿ, ಬಾಗಲೂರು, ಸರ್ಜಾಪುರ, ಬೆಂಗಳೂರು ಹೋಗ್ತಾ ಇತ್ತು. ಈ ಬಸ್ಸು ಇಲ್ದಿರ ಸುಮಾರು ಜನಗಳು, ರೋಗಿಗಳಾಗಲಿ, ಕೂಲಿ ಕಾರ್ಮಿಕರಾಗಲಿ ಸುಮಾರು 40 ವರ್ಷದಿಂದ ಈ ಬಸ್ಸಲ್ಲಿ ಹೋಗ್ತಾ ಇದ್ರು. ಇವಾಗ ಅಕಸ್ಮಾತ್ ಯಾವ್ದಾರ ಒಬ್ಬರು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಯಥಾ ಪ್ರಕಾರವಾಗಿ ಒಂದು ಹಾಸ್ಪಿಟ್ಲಿಗೆ ಹೋಗೋ ಸಮಸ್ಯೆಯಿಂದ ಒಂದು ಕಾರಲ್ಲಿ ಹೋಗ್ಬೇಕಂದ್ರೆ 4,000 ಬಾಡಿಗೆ ಕೇಳ್ತಾರೆ. ಆ ಸರ್ಕಾರಿ ಗಾಡಿ ಸುಮಾರು 40 ವರ್ಷದಿಂದ ಸ್ಟಾಪ್ ಮಾಡಿರೋದ್ರಿಂದ ಆದಷ್ಟು ಬೇಗ ಆ ಗಾಡಿನ ಮತ್ತೆ ಚಾಲನೆ ಮಾಡಬೇಕು ಅಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸರ್ಕಾರಿ ಗಾಡಿನ ಸರ್ಜಾಪುರ ಗೌರ್ಮೆಂಟು ಮತ್ತು ಒಂದು ಕೃಷ್ಣಗಿರಿ ಗೌರ್ಮೆಂಟು ಯಥಾಸ್ಥಿತಿ ಆ ಸರ್ಕಾರಿ ಗಾಡಿಗಳನ್ನ ಮತ್ತೆ ಆಪ್ರೇಟ್ ಮಾಡಿಲ್ಲ ಅಂದರೆ ಇದೇ ಮಾಸ್ತಿ ಬಸ್ ಸ್ಟ್ಯಾಂಡಲ್ಲಿ 20ನೇ ತಾರೀಕು ಬುಧವಾರ ಇದೇ ತಿಂಗಳು ಮಾಸ್ತಿ ಬಸ್ ನಿಲ್ದಾಣದಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿ ಉಗ್ರವಾದ ಹೋರಾಟ KSRTC ಸರ್ಕಾರಿ ಇಲಾಖೆಯಿಂದ ನಾವು ಕಪ್ಪು ಬಟ್ಟೆಯನ್ನು ಧರಿಸಿ ಸರ್ಕಾರಿ ಬಸ್ ವಿರುದ್ಧ ಇದೇ ತಿಂಗಳು ಬುಧವಾರ 20ನೇ ತಾರೀಕು ಕಪ್ಪು ಬಟ್ಟೆಯನ್ನು ಧರಿಸಿ ಕಪ್ಪು ಬಾವುಟ ಹಿಡಿದು ಉಗ್ರವಾದ ಹೋರಾಟವನ್ನು RPI ಪಕ್ಷದಿಂದ ನಾವು ಮಾಡ್ತಾ ಇದ್ದೀವಿ, ಎಚ್ಚರಿಕೆಯನ್ನು ನೀಡುತ್ತಿದ್ದೀರಿ. ಈ ಪ್ರತಿಭಟನೆಯನ್ನು ನಾವು ಮುಂದೂಡ್ಕೊಂಡು ಹೋಗ್ತಾ ಇರ್ತೀವಿ, ಹಂತವಾಗಿ ಹೋಗ್ತಾ ಇರ್ತೀವಿ. ಆದರೆ ಇದೇ 20ನೇ ತಾರೀಕು ಮಾಸ್ತಿ ಬಸ್ ನಿಲ್ದಾಣದಲ್ಲಿ ಎಲ್ಲರ ಅನುಕೂಲಕ್ಕಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಗೆ ಪ್ರತಿಯೊಬ್ಬರು ಸಹಕಾರ ಕೊಡಬೇಕು ಮತ್ತು ಸಹಕಾರ ಕೊಟ್ಟು ಈ ಮಾಸ್ತಿ ಹೋಬಳಿಯಲ್ಲಿ ಅನಾನುಕೂಲ ಮಾಡಿರ್ತಕ್ಕಂಥ ಸಾರಿಗೆ ನಿಗಮದ ಅಧಿಕಾರಿಗಳ ವಿರುದ್ಧ ಒಂದು ಹೋರಾಟ ಇದೆ. ಹೋರಾಟಕ್ಕೆ ಪ್ರತಿಯೊಬ್ಬರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಮಾಸ್ತಿ ಜನತೆಯ ಪ್ರತಿಯೊಬ್ಬರಲ್ಲೂ ನಾವು ಮನವಿ ಮಾಡಿಕೊಳ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.